ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮನೆಯಲ್ಲಿ ಫ್ರೆಶ್ ಆಗಿ ಆರೆಂಜನ್ನು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾಂಡಿನ ಮಾಡ್ತಾ ಇದ್ದೀನಿ. ಆರೆಂಜ್ ಕ್ಯಾಂಡಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ಸಮ್ಮರ್ ಸೀಸನ್ನು ತುಂಬ ಬಿಸಿಲಿರುತ್ತೆ, ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಸಹ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಆರೆಂಜ್ ಕ್ಯಾಂಡಿ ಅಂತ ನೋಡೋಣ. ಇವಾಗ ನೋಡಿ, ಆರೆಂಜ್ ಕ್ಯಾಂಡಿ ಮಾಡೋಕ್ಕೋಸ್ಕರ 4 ಆರೆಂಜನ್ನ ತೊಗೊಂಡಿದ್ದೀನಿ. ಇವಾಗ ಸಿಪ್ಪೆ ತೆಗೆದು ತೊಗೋತಿದ್ದೀನಿ. ಈ ರೀತಿ ಫ್ರೆಶ್ ಆಗಿರುವಂಥ ಹಣ್ಣಿಂದ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ. ಇವಾಗ ಔಟ್ಸೈಡು ತೊಗೊಳೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದ ನಂತರ ಇದನ್ನು ಸ್ಲೈಸಲ್ಲಿರುವಂತಹ ಬೀಜನ ತೆಗಿಬೇಕು. ಪ್ರತಿಯೊಂದು ಸ್ಲೈಸಲ್ಲಿರುವಂಥ ಬೀಜನ ತೆಗೆದು ಹಾಕಬೇಕು. ಬೀಜ ಹಾಕೋದ್ರಿಂದ ತುಂಬ ಕಹಿ ಆಗಿಬಿಡುತ್ತೆ, ಹಾಗಾಗಿ ಬೀಜ ಹಾಕಬಾರ್ದು. ನಾನು ಪ್ರತಿಯೊಂದನ್ನು ಬೀಜನ ತೆಗೆದು ಹಾಕಿದ್ದೀನಿ ನಾನು ಜಾರಿಗೆ. ಇವಾಗ 1 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಅದೇ ಬೌಲಿಂದ 1 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಆಪ್ಷನಲ್ಲು, ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮ್ಮಲ್ಲಿ ಮಿಕ್ಸರ್ ಜ್ಯೂಸರ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಡೈಲಿ ಯೂಸ್ ಮಾಡೋವಂಥ ಜಾರನಲ್ಲಿ ಯೂಸ್ ಮಾಡ್ಕೋಬೋದು. ಆದರೆ ನೆನಪಿರಲಿ, ಬೀಜ ಮಾತ್ರ ಹಾಕಬೇಡಿ. ಬೀಜ ಹಾಕಿದರೆ ತುಂಬ ಕಹಿ ಆಗುತ್ತೆ. ಅದರಲ್ಲಿರುವಂಥ ಬೀಜ ತೆಗೆಯೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕಂದರೆ ತುಂಬ ಕಹಿ ಆಗುತ್ತೆ ಬೀಜ ಇತ್ತು ಅಂದರೆ. ಹಾಗಾಗಿ ನಾನು ಪ್ರತಿಯೊಂದು ಸ್ಲೈಸಲ್ಲಿರುವಂಥ ಬೀಜನ ಸಪ್ರೇಟಾಗಿ ತೆಗೆದಿದ್ದೀನಿ. ಅಲ್ಲಲ್ಲೇ ಮಿಸ್ ಆಗಿ ಒಂದೊಂದು ಹೋಗಿವೆ ಅಷ್ಟೇ. ಪ್ರತಿಯೊಂದು ನಾನು ಬೀಜನ ತೆಗೆದು ಹಾಕಿದ್ದೀನಿ. ಆದಷ್ಟು ಬೀಜ ತೆಗೆದೇ ಹಾಕಿ, ಬೀಜ ಇದ್ದರೆ ಕಹಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಕಹಿ ಆಗುತ್ತೆ. ಇಲ್ಲ ಅಂದರೆ ಅದಕ್ಕೋಸ್ಕರ ಬೀಜ ತೆಗೆದೇ ಹಾಕಬೇಕು. ಇವಾಗ ನೋಡಿ, ಇಷ್ಟು ಜ್ಯೂಸು ರೆಡಿಯಾಗಿದೆ. ಇವಾಗ ನಾನು ಐಸ್ ಮೋಲ್ಡನ್ನು ತೊಗೊಂಡಿದ್ದೀನಿ. ನೋಡಿ, ಕ್ಯಾಂಡಿ ಮೋಲ್ಡ್ ಇಲ್ಲ ಅಂದರೆ ನೀವು ಯಾವ ಥರ ಯೂಸ್ ಮಾಡ್ಕೋಬೋದು, ಯಾವ ಥರ ಮಾಡ್ಕೋಬೋದು ಅದನ್ನು ಸಹ ನಾನು ಹೇಳ್ಕೊಡ್ತೀನಿ. ಇವಾಗ ನೋಡಿ, ಅದೆಷ್ಟು ಹಿಡಿಯುತ್ತೆ ಅಷ್ಟು ಇದನ್ನು ಜ್ಯೂಸನ್ನು ಹಾಕ್ಕೊಳ್ಳಿ. ಈ ಥರ ಫ್ರೆಶ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನೋಡಿ, ನಾನು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿದ್ದೀನಿ. ಇವಾಗ ಈ ಥರ ಕರೆಕ್ಟಾಗಿ ಹಾಕಿಬಿಟ್ಟು, ನಿಮ್ಮಲ್ಲಿ ಕ್ಯಾಂಡಿ ಮೋಲ್ಡ್ ಇಲ್ಲ ಅಂದರೆ ನಿಮ್ಮಲ್ಲಿ ಟೀ ಕಾಫಿ ಕುಡಿಯೋಂಥ ಕಪ್ಪನ್ನು ತೊಗೊಂಡು ಅದರಲ್ಲೂ ಸಹ ಮಾಡ್ಕೋಬೋದು. ಇದೇ ರೀತಿ ನೆನಪಿರಲಿ, ನಾನು ಪದೇ ಹೇಳ್ತಾ ಇದ್ದೀನಿ, ಅದರಲ್ಲಿರುವಂಥ ಬೀಜನ ಮಾತ್ರ ಹಾಕಬೇಡಿ. ಬೀಜ ಹಾಕಿದರೆ ತುಂಬ ಕಹಿ ಆಗುತ್ತೆ. ಇವಾಗ ನೋಡಿ, ನಾನು ಕ್ಯಾಂಡಿ ಮೋಲ್ಡ್ ಇಲ್ಲ ಅಂದರೆ ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಒಂದು ಕಪ್ಪನ್ನು ತಗೊಂಡು ಈ ಥರ ಸಿಲ್ವರ್ ಕವರ್ನ ತಗೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಇದು ಇಲ್ಲ ಅಂತಂದರೆ ನೀವು ದಿನಸಿ ತಂದಿರ್ತೀರಲ್ಲ, ಅದನ್ನೇ ತಗೊಂಡು ಸಹ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಈ ಥರನೂ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಹೋಲ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಇದು ಕರೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಓವರ್ ನೈಟು ಇಡೋದ್ರಿಂದ ತುಂಬ ಚೆನ್ನಾಗಿ ಕ್ಯಾಂಡಿ ರೆಡಿ ಆಗುತ್ತೆ. ನಾನು ಫ್ರಿಜ್ಜರಲ್ಲಿ ಓವರ್ ನೈಟು ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಡಬಾರ್ದು, ಫ್ರಿಜ್ಜರಲ್ಲಿ ಇಡಬೇಕು. ಇವಾಗ ನೋಡಿ, ಓವರ್ ನೈಟು ಇಟ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ತೆಗೆದ ತಕ್ಷಣ ಎಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು, ಅಷ್ಟು ಚೆನ್ನಾಗಿತ್ತು. ನೆನಪಿರಲಿ ನಿಮಗೆ, ಪದೇ ಹೇಳ್ತಾ ಇದ್ದೀನಿ, ಬೀಜ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಬೀಜ ಹಾಕಿದರೆ ತುಂಬ ಕಹಿ ಆಗುತ್ತೆ. ಇವಾಗ ನೋಡಿ, ಇದನ್ನು ಹಾಗೆ ಬರೋದಿಲ್ಲ. ಈ ಥರ ನೀರಲ್ಲಿ 1-2-3 ಸೆಕೆಂಡ್ ಅಷ್ಟೇ ಇಡ್ಕೊಳ್ಳಿ. ತುಂಬ ಹೊತ್ತು ಇಡಾಕೋಬೇಡಿ, ಬೇಗ ಮೆಲ್ಟ್ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಬರುತ್ತೆ ಇದು, ಈ ಥರ ನೀರಲ್ಲಿ ಇಡೋದ್ರಿಂದ. ಇವಾಗ ನೋಡಿ, ಕಪ್ಪಲ್ಲಿ ಮಾಡಿರುವಂಥದ್ದನ್ನು ಸಹ ಅಷ್ಟೇ 1-2 ಸೆಕೆಂಡ್ ಇಡ್ತಾ ಇದ್ದೀನಿ. ಇಟ್ಟು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಫ್ರೆಶ್ ಹಣ್ಣು ಇದ್ದಾಗ ಈ ಥರ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೊಡಿ. ಮಕ್ಕಳಿಗಂತ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಇದು.
ನೋಡಿ, ಇವಾಗ ಸಮ್ಮರ್ ಸೀಸನಲ್ಲಿ ಕೋಲ್ಡ್ ಇರೋವಂಥದ್ದು ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆವಾಗ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುವಂಥ ಆರೆಂಜಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.